ನಮಸ್ತೆ ಆಲ್, ಇದು ಭಾನುವಾರದ ಮಿನಿ ವ್ಲಾಗು. ಎದ್ದಿದ್ದೆ ಲೇಟು, ಭಾನುವಾರ ಆಗಿರೋದ್ರಿಂದ ಮಕ್ಕಳಿಗೆ ಇಬ್ಬರಿಗೂ ಸ್ಕೂಲ್ ಇಲ್ಲ. ಸೊ ಡಿಟಾಕ್ಸ್ ಡ್ರಿಂಕ್ ಮಾಡ್ತಿದ್ದೆ. ಫಸ್ಟು ಬೆಳ್ಳುಳ್ಳಿ ಬಿಡಿಸಿಡ್ತಿದ್ದೀನಿ, ಯಾಕಂದರೆ ನಮ್ಮ ಯಜಮಾನರು ಖಾಲಿ ಹೋಟೆಲ್ ಬೆಳ್ಳುಳ್ಳಿ ತಿಂತಾರೆ. ಇದರಿಂದ ಫ್ಯಾಟಿ ಲಿವರು, ಬ್ಯಾಡ್ ಕೊಲೆಸ್ಟ್ರಾಲ್ ಕಮ್ಮಿ ಆಗುತ್ತೆ, ಹಾರ್ಟ್ ಅಟ್ಯಾಕ್ ಆಗಲ್ಲ ಅನ್ನೋದು ಇದೆ. ಸೊ ಅವರಿಗೆ ನಿಂಬೆಹಣ್ಣು, ಪುದೀನ ಬಿಸಿನೀರಲ್ಲಿ ಹಾಕಿಟ್ಟಿದ್ದೀನಿ. ನಾನು ಸ್ವಲ್ಪ ಚಿಯಾ ಸೀಡ್ಸ್ನ ನೆನೆಸಿಟ್ಟಿದ್ದೆ ರಾತ್ರಿನೇ. ಇದನ್ನು ಎಳ್ನೀರಿಗೆ ಹಾಕ್ಕೊಂಡು ಪುದೀನ ಹಾಕ್ಕೊಂಡು ಕುಡಿತೀನಿ. ವಾರಕ್ಕೆ ಒಂದಿನ 2 ದಿನ ಎಳ್ನೀರು ಕುಡಿತೀವಿ, ಕಾಫಿ ಟೀ ಇಬ್ಬರು ಕುಡಿಯಲ್ಲ. ಇನ್ನು ಭಾನುವಾರ ಆಗಿರೋದ್ರಿಂದ ಮಕ್ಕಳಿಗೆ ಎಣ್ಣೆ ಹಚ್ಚೋಣ ಅಂತ ಕೊಬ್ಬರಿ ಎಣ್ಣೆಗೆ ಸ್ವಲ್ಪ ಅರಿಶಿನ ಹಾಕಿ ಮಿಕ್ಸ್ ಮಾಡ್ತಿದ್ದೀನಿ. ಇದರಿಂದ ಮಕ್ಕಳಿಗೆ ಸ್ಕಿನ್ ರ್ಯಾಷಸ್ ಆಗಿರ್ಬೋದು, ಬಿಸಿಲಿಂದ ಆಗೋ ಸ್ಕಿನ್ ರ್ಯಾಷಸ್ಸು, ಟ್ಯಾನಿಂಗು ಮತ್ತು ಆಟ ಆಡಿದಾಗ ಬೆವರ್ತಾರಲ್ಲ, ಅದರಿಂದ ಆಗೋ ಇನ್ಫೆಕ್ಷನ್ಸ್ ಎಲ್ಲ ಕಮ್ಮಿ ಆಗುತ್ತೆ. ಇನ್ನು ಇವತ್ತಿನ ತಿಂಡಿಗೆ ನೀರು ದೋಸೆ ಮಾಡೋಣ ಅಂತ ಅಕ್ಕಿ ನೆನೆಸಿದೆ, ಅದನ್ನು ಮಿಕ್ಸಿಗೆ ಹಾಕ್ತಾಯಿದ್ದೀನಿ. ನೀರು ದೋಸೆಗೆ ಅಕ್ಕಿ, ಸ್ವಲ್ಪ ಈರುಳ್ಳಿ, ಸ್ವಲ್ಪ ತೆಂಗಿನಕಾಯಿ ಹಾಕ್ಕೊಂಡು ರುಬ್ಬಿ ನೀರಾಗೆ ಮಾಡಿ ತುಂಬಾ ಟೇಸ್ಟಿಯಾಗಿರುತ್ತೆ. ಈರುಳ್ಳಿ ಹಾಕೋದ್ರಿಂದ ಇದು ತವಾಗೆ ಅಂಟ್ಕೊಳ್ಳಲ್ಲ, ಟೇಸ್ಟು ಸ್ವಲ್ಪ ಎನ್ಹಾನ್ಸ್ ಆಗಿ ಬರುತ್ತೆ. 1/4 ಭಾಗ ಈರುಳ್ಳಿ ಅಷ್ಟೇ, ಜಾಸ್ತಿ ಅಲ್ಲ. ಮತ್ತು ಒಂದೇ ಒಂದು ಸ್ಪೂನು ತೆಂಗಿನಕಾಯಿ.